ಹಲೋ ಗೈಸ್, ನಾನು ನಿಮ್ಮ ಸಿನಿಮಾ ಪ್ರೇಮಿ ವಿಜಯ್ ಮಾತಾಡ್ತಿದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಮಾರ್ಕ್. ಅಭಿನಯ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬಗ್ಗೆ. ಇದೇ ಡಿಸೆಂಬರ್ 25ರಲ್ಲಿ ರಿಲೀಸ್ ಆಗ್ತಾ ಇದೆ. ಇದ್ರ ಡೈರೆಕ್ಟರ್ ಬಂದು ವಿಜಯ್ ಕಾರ್ತಿಕ್, ಮ್ಯೂಸಿಷಿಯನ್ ಬಂದು ಆಂಜನೇಶ್ ಲೋಕನಾಥ್ ಅವರು. ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬೇರೆ ಇಂಡಸ್ಟ್ರಿಯಲ್ಲಿ ಇರುವ ವಿಲನ್ಗಳನ್ನು ಈ ಸಿನಿಮಾದಲ್ಲಿ ಹಾಕಿದ್ದಾರೆ. ಒಳ್ಳೆ ಪಂಚ್ ಆ್ಯಂಡ್ ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದ್ದು, ಅಭಿನಯ ಕಿಚ್ಚ ಸುದೀಪ್ ಅವರು ಮಾತ್ರ ಅಸಲಿ ಲುಕ್ ಅಲ್ಲಿ ಕಾಣ್ತಿದ್ದಾರೆ. ಇದರಲ್ಲಿ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಅನಿಸುತ್ತೆ. ಅದು ಇದ್ರೂ 2 ನಿಮಿಷ 3 ನಿಮಿಷ ಇರ್ಬೋದು ಅನಿಸುತ್ತೆ, ಅಷ್ಟೊಂದು ಇಲ್ಲ ಅನಿಸುತ್ತೆ ಹೀರೋಯಿನ್ ಇದರಲ್ಲಿ. ಒಳ್ಳೆ ಮಾಸ್ ಆಗಿ ಫೈಟಿಂಗ್ ಗಿಟ್ಟಿಂಗ್ ಎಲ್ಲ ರೈಟಿಂಗ್ ಬರೆದಿದ್ದಾರೆ ಅನಿಸುತ್ತೆ. ಇದರಲ್ಲಿ ಕಿಚ್ಚ ಸುದೀಪ್ ಈ ವರ್ಷ ಬೇರೆನೆ ಕಾಣ್ತಿದ್ದಾರೆ. ಮಾರ್ಕ್ ಸಿನಿಮಾದಲ್ಲಿ ಬೇರೆ ಲುಕ್ ಅಲ್ಲೇ ಕಾಣ್ತಿದ್ದಾರೆ. ಅದನ್ನು ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ಏನ್ ಲುಕ್, ಏನ್ ಸ್ಟೈಲು, ಏನ್ ಹೇರ್ ಸ್ಟೈಲು ಬೆಂಕಿ ಬಿಟ್ಟಿದ್ದಾರೆ ಮಾತ್ರ. ಮಾರ್ಕ್ ಸಿನಿಮಾ 50% ನೈಟ್ ಅಲ್ಲೇ ಶೂಟಿಂಗ್ ಆಗಿರುತ್ತೆ ಅನ್ನಿಸುತ್ತೆ. 2 ನಿಮಿಷ 25 ಸೆಕೆಂಡ್ ಟ್ರೈಲರ್ ಬಿಟ್ಟಿದಾರಲ್ಲ, ಅದರಲ್ಲಿ 3/4% ನೈಟ್ ಅಲ್ಲಿ ಶೂಟಿಂಗ್ ಆಗಿರೋದನ್ನೇ ತೋರಿಸಿದ್ದಾರೆ. ಮಾರ್ಕ್ ಸಿನಿಮಾದಲ್ಲೂ ಪೊಲೀಸ್ ಆಗಿದ್ದಾರೆ, ಆದ್ರೆ ಇದರಲ್ಲಿ ಸಸ್ಪೆಂಡೆಡ್ ಪೊಲೀಸ್ ಆಗಿದ್ದಾರೆ. ಸಸ್ಪೆಂಡ್ ಯಾಕಾಗಿದ್ದಾರೆ, ಯಾರ ಸಂಬಂಧ ಆಗಿದ್ದಾರೆ ಅಂದ್ರೆ ಸಿನಿಮಾ ನೋಡೇ ತಿಳ್ಕೊಬೇಕು. ಸ್ಟಾರ್ಟಿಂಗ್ ಟ್ರೈಲರ್ ಮುಂಚೆ ಬರೋದೇ ಕಿಡ್ನಾಪ್ ಆಗಿರೋ ಮಕ್ಕಳು. ಯಾರು ಕಿಡ್ನಾಪ್ ಮಾಡ್ತಿದ್ದಾರೆ, ಕಿಡ್ನಾಪ್ ಮಾಡಿ ಏನ್ ಮಾಡ್ತಾರೆ ಅನ್ನೋದನ್ನ ಸಿನಿಮಾ ನೋಡಿ ತಿಳ್ಕೊಬೇಕಾಗ. ಸುದೀಪ್ ಸರ್ ಸಿನಿಮಾದಲ್ಲಿ ಎಲ್ಲ ಐಟಮ್ ಸಾಂಗ್ ಇದ್ದೇ ಇರುತ್ತೆ, ಒಂದಾದ್ರೂ ಈ ಸಿನಿಮಾದಲ್ಲೂ ಐಟಮ್ ಸಾಂಗ್ ಇದ್ದೇ ಇದೆ. ಟ್ರೈಲರ್ ಅಲ್ಲಿ ಒಂದು ಮಾಸ್ ಸ್ಟೈಲ್ ಆಗಿದೆ. ಹದ್ದು ಹಾಕೊಂಬರೋದು ಲೇಟ್ ಆಗ್ಬೋದು, ಚಿರತೆ ಉಡ್ಕೊಂಬರೋದು ಲೇಟ್ ಆಗಿರೋದು. ಇದು ಮಾರ್ಕ್ ಬೆಂಕಿ ಡೈಲ್ ಆಗಿದೆ, ಇದು ಮಾತ್ರ ಸೈಕ್ ಆಗಿದೆ. ಇನ್ನು ಒಂದು ಡೈಲ್ ಆಗಿದೆ, ಸಿಗರೇಟ್ ಹೊಡೆದ್ ಕಮ್ಮಿ ಮಾಡೋ. ಟ್ರೈಲರ್ ಅಲ್ಲಿ ಇದೇ 2 ಡೈಲ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಬೇಜಾನ್ ಇರುತ್ತೆ ಅನಿಸ್ತಿದೆ. ಕೆಲವೊಂದ್ ಜನಕ್ಕೆ ಒಂದೇ ಅನಿಸುತ್ತೆ ಇದು ಮ್ಯಾಕ್ಸ್ ತರಾನೇ ಇದೆ ಅಂತ. ಅಲ್ಲ, ಇದು ಮಾರ್ಕ್ ಇದೇ ಬೇರೆ ಡಿಫ್ರೆಂಟ್ ಆಗಿದೆ, ಸೈಕ್ ಆಗಿದೆ. ಸುದೀಪ್ ಅವರು ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಕ್ಸ್ ಸಿನಿಮಾವು ಅದು ಒಂದೇ ನೈಟ್ ಅಲ್ಲಿ ನಡೆಯೋ ಘಟನೆದ್ದು ತೋರಿಸಿದ್ದಾರೆ, ಆದ್ರೆ ಇದು ಬೇರೆ ರೀತಿಯಲ್ಲಿದೆ. ಆದ್ರೆ 2 ಅಷ್ಟಿದೆ, ಇದು ಮಾತ್ರ. ಹೇಳ್ದಂಗೆ ಕಿಚ್ಚ ಸುದೀಪ್ ಅವರು ಡಿಸೆಂಬರ್ ತಿಂಗಳಲ್ಲೇ ಬರ್ತೀನಿ ಅಂದಿದ್ರು. ಹೇಳಿದ ಮಾತಲ್ಲಿ ತಪ್ಪಿಲ್ಲ. ಡಿಸೆಂಬರ್ ತಿಂಗಳಲ್ಲೇ ಬಂದಿದ್ದಾರೆ. ಈ ವರ್ಷ ಹೈಯೆಸ್ಟ್ ಕ್ರಾಸಿಂಗ್ ಆಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ತಪ್ಪಾದಲ್ಲಿ ಕ್ಷಮೆ ಇರಲಿ. ನನ್ನ ಮೊದಲನೇ ವಿಡಿಯೋ ಇದು.